ಹಲೋ ಫ್ರೆಂಡ್ಸ್, ನಮಸ್ತೆ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮಕ್ಕಳ ಎಕ್ಸಾಮಲ್ಲಿ ಹಾಗೂ ನನ್ನ ರೂಟೀನಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ನನಗೆ ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಒಂದು ಸಣ್ಣ ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ಏನು ಹೋಮ್ ಮೇಕಿಂಗಿಗೆ ಹೆಲ್ಪ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಶುರು ಮಾಡೋ ಮುಂಚೆ ಎಲ್ಲರಿಗೂ ಚಾನಲಿಗೆ ಸ್ವಾಗತ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಈ ಧಾನ್ಯಗಳನ್ನು ನಾವು ಸ್ಟೋರ್ ಮಾಡುವ ಕಂಟೈನರನ್ನು ಪುನಃ ರೀಫಿಲ್ ಮಾಡೋ ಮುಂಚೆ ಯಾವಾಗಲೂ ಇದನ್ನು ನಾನು ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ತೇನೆ. ಹೀಗೆ ನಾವು ಇದನ್ನು ತುಂಬ ಸಮಯ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಅಲ್ಲದೆ ಧಾನ್ಯಗಳನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಇದು ಹಾಳಾಗದೆ ಬಹಳ ಸಮಯವರೆಗೂ ನನಗೆ ಉಪಯೋಗಕ್ಕೆ ಬರ್ತದೆ. ಇನ್ನು ಉಪ್ಪನ್ನು ಸ್ಟೋರ್ ಮಾಡಲಿಕ್ಕೆ ಕೂಡ ಈ ಥರ ಒಂದು ಸಣ್ಣ ಜಾರನ್ನು ನಾನು ಯೂಸ್ ಮಾಡ್ತೇನೆ. ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಜಾರ. ಇನ್ನು ಉಪ್ಪನ್ನು ನಾನು ಈ ಥರ ದೊಡ್ಡ ಭರಣಿಯಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಅದು ಅಲ್ಲದೆ ಈ ಪ್ಲಾಸ್ಟಿಕ್ ಕವರನ್ನು ನಾನು ತೆಗೆಯೋದಿಲ್ಲ. ಇದರಿಂದ ಇದು ಮಾಯ್ಶ್ಚರ್ ಬರೋದು ತುಂಬಾ ತಪ್ತದೆ. ಈ ಥರ ಟ್ರಿಕ್ ಫಾಲೋ ಮಾಡೋದ್ರಿಂದ ಉಪ್ಪು ಅಂಟಂಟಾಗದೆ ತರಿತರಿಯಾಗಿ ಬಹಳ ಸಮಯವರೆಗೆ ಇರುತ್ತದೆ. ಹಾಗೆ ನಾನು ಹುಡಿ ಉಪ್ಪು ಹಾಗೂ ಕಲ್ಲುಪ್ಪಿಗೆ ಬೇರೆ ಬೇರೆ ಕಂಟೈನರನ್ನು ಯೂಸ್ ಮಾಡ್ತೇನೆ. ಇನ್ನು ಪಾತ್ರೆಗಳನ್ನು ತೊಳಿಲಿಕ್ಕೆ ನಾವು ಈ ಸೋಪ್ ಡಿಸ್ಪೆನ್ಸರ್ ಹಾಗೂ ಸೋಪ್ ಲಿಕ್ವಿಡನ್ನಂತೂ ಯೂಸ್ ಮಾಡ್ತೇವೆ. ಇನ್ನು ಲಿಕ್ವಿಡ್ ಸೋಪನ್ನು ಖರೀದಿ ಮಾಡುವಾಗ ಆದಷ್ಟು ರೀಫಿಲ್ಗಳನ್ನೇ ನಾವು ಖರೀದಿ ಮಾಡೋದು ಒಳ್ಳೆಯದು. ಇನ್ನು ಇದು ವೇಸ್ಟ್ ಆಗದೆ ಸರಿಯಾಗಿ ಉಪಯೋಗ ಆಗಬೇಕು ಅಂತ ಹೇಳಿ ನಾನು ಇದರಲ್ಲಿ ಸ್ವಲ್ಪ ಪ್ರಮಾಣದಷ್ಟು ಲಿಕ್ವಿಡ್ ಸೋಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅದರಲ್ಲಿ ನೀರು ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಡೈಲ್ಯೂಟ್ ಮಾಡಿದ ಈ ಲಿಕ್ವಿಡ್ ಸೋಪನ್ನು ನಾನು 5 ರಿಂದ 7 ದಿವಸವರೆಗೆ ಉಪಯೋಗಿಸ್ತೇನೆ. ಇನ್ನು ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಎಗ್ಗಂತೂ ಖಂಡಿತವಾಗಿಯೂ ನಾವು ಮನೇಲಿ ತರ್ತಾ ಇರ್ತೇವೆ. ಸೊ ನಾನು ಕೂಡ ಎಗ್ಗನ್ನು ತಂದು ಕೂಡಲೇ ಫಸ್ಟಿಗೆ ಅದನ್ನು ಈ ಥರ ನೀರಲ್ಲಿ ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತೇನೆ. ಹೆಚ್ಚಾಗಿ ನೀವು ಅಬ್ಸರ್ವ್ ಮಾಡಿದರೆ ಈ ಮೊಟ್ಟೆ ಮೇಲೆ ಧೂಳಿರ್ಬೋದು ಅಥವಾ ಕೋಳಿಗಳ ಗರಿ ಇರಬಹುದು ಅಥವಾ ಇನ್ನೇನೋ ಗಲೀಜೆಲ್ಲ ಅಂಟ್ಕೊಂಡಿರ್ತದೆ. ಹಾಗಾಗಿ ಇದನ್ನು ನಾವು ಸ್ಟೋರ್ ಮಾಡಿ ಇಡುವಾಗ ಒಮ್ಮೆ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದೇ ಒಳ್ಳೆಯದು. ಪ್ರತಿ ಸಲವೂ ನಾನು ಅರೌಂಡ್ 2 ಟ್ರೇ ಮೊಟ್ಟೆಯನ್ನು ಆರ್ಡರ್ ಮಾಡ್ತೇನೆ ಹಾಗೂ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಕೊಂಡು ನಂತರ ಅದನ್ನು ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ತೇನೆ. ಇನ್ನು ಮೊಟ್ಟೆಗಳನ್ನು ಸ್ಟೋರ್ ಮಾಡಲಿಕ್ಕೆ ಈ ಎಗ್ ಟ್ರೇಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಮೊಟ್ಟೆಗಳನ್ನು ಈ ಥರ ನಾನು ಅರೇಂಜ್ ಮಾಡ್ಕೊಳ್ಳುವಾಗಲೇ ಕೆಲವೊಮ್ಮೆ ಡ್ಯಾಮೇಜ್ ಆಗಿರೋ ಮೊಟ್ಟೆಗಳಿರ್ತದೆ, ಸಣ್ಣ ಕ್ರ್ಯಾಕ್ ಇರುವಂಥ ಮೊಟ್ಟೆಗಳಿರ್ತದೆ. ಅದನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತೇನೆ. ಯಾಕಂದರೆ ಕೆಲವೊಮ್ಮೆ ಈ ಥರ ಇಟ್ಬಿಟ್ರೆ ನಮಗೆ ಗೊತ್ತಾಗೋದೇ ಇಲ್ಲ, ಮೊಟ್ಟೆಗಳು ಹಾಳಾಗಿ ಹೋಗ್ತದೆ. ಹಾಗಾಗಿ ನಾನು ಈ ಕ್ರ್ಯಾಕ್ ಇರೋ ಮೊಟ್ಟೆಗಳನ್ನು ಮೊದಲಿಗೆ ಯೂಸ್ ಮಾಡ್ಕೊಳ್ತೇನೆ. ಅರೌಂಡ್ 1 ಟ್ರೇಯಷ್ಟು ಮೊಟ್ಟೆಯನ್ನು ನಾನು ಹೊರಗಿಟ್ಕೊಳ್ತೇನೆ. ಇನ್ನೊಂದು ಟ್ರೇಯನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೇನೆ. ನಾವು ಮನೆಯಲ್ಲಿ ಸ್ವಲ್ಪ ಪ್ರೋಟೀನ್ ಡಯಟ್ ಯೂಸ್ ಮಾಡೋದ್ರಿಂದ ಈ ಎಗ್ ನಮಗೆ ತುಂಬಾ ಉಪಯೋಗ ಆಗ್ತದೆ. ಇನ್ನು ಕ್ರ್ಯಾಕ್ ಹಾಗೂ ಡ್ಯಾಮೇಜ್ ಆಗಿರುವಂಥ ಎಗ್ಗಳನ್ನು ನಾನು ಮೊದಲೇ ಉಪಯೋಗ ಮಾಡೋದ್ರಿಂದ ಈ ಥರ ಫ್ರಿಜ್ಜಲ್ಲಿ ಇದನ್ನು ಇಟ್ಕೊಳ್ತೇನೆ. ಹೀಗೆ ನೀವು ಮೊಟ್ಟೆಯನ್ನು ಕೂಡ ಸ್ವಲ್ಪ ದಿವಸ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬನ್ನಿ, ನಾನಿವತ್ತು ಚಟ್ನಿ ಪುಡಿ ಮಾಡ್ತಾ ಇದ್ದೇನೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇಲ್ಲಿ 1 ಬೌಲಷ್ಟು ನೆಲಕಡಲೆ, 3 ಎಸಳಿನಷ್ಟು ಕರಿಬೇವು, 1 ಗಡ್ಡೆ ಬೆಳ್ಳುಳ್ಳಿ, 2 ಚಮಚದಷ್ಟು ಜೀರಿಗೆ ಹಾಗೆ ಸಣ್ಣ ಕಡಲೆ ಗಾತ್ರದಷ್ಟು ಹುಳಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಈ ನೆಲಕಡಲೆಯನ್ನು ನಾವು ಹುರ್ಕೊಳ್ಬೇಕು. ಇಲ್ಲಿ ನಾನು ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಏನು ಮಾಡ್ತಾ ಇಲ್ಲ, ಒಟ್ಟಿಗೆ ಇದನ್ನು ರುಬ್ಕೊಳ್ತೇನೆ. ಇನ್ನು ಕಡಲೆ ಇದು ಫ್ರೈ ಆಗಿ ಚಟಪಟ ಅಂತ ಹೇಳಿ ಸಿಪ್ಪೆ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಹುರ್ಕೊಳ್ಬೇಕು. ನಂತರ ನಾನು ಇದೇ ಬಣ್ಣಲೆಗೆ ಆ ಜೀರಿಗೆಯನ್ನು ಕೂಡ ಹಾಕಿಬಿಟ್ಟು ಸ್ಲೈಟಾಗಿ ಹುರ್ಕೊಳ್ತೇನೆ. ಇದೆಲ್ಲವನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಒಗ್ಗರಣೆ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆನ ಯೂಸ್ ಮಾಡ್ತೇನೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನೇ ನೀವು ಪ್ರಿಫರ್ ಮಾಡ್ಬೋದು. ಇದರಲ್ಲಿ ನಾನು ಕರಿಬೇವಿನ ಎಸಳುಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾನು 1 ಚಮಚದಷ್ಟು ಅರಿಶಿನ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನೀವು ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 2 ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇದಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇನ್ನು ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ನಾನು ಇದರಲ್ಲಿ ಬೆಳ್ಳುಳ್ಳಿಗಳನ್ನು ಸೇರಿಸ್ಕೊಳ್ತೇನೆ. ಬೆಳ್ಳುಳ್ಳಿಯನ್ನು ನಾನು ತುಂಬ ಫ್ರೈ ಮಾಡ್ಕೊಳ್ಳೋದಿಲ್ಲ, ಅದರಲ್ಲಿರೋ ಬಿಸಿಗೆ ಎಷ್ಟು ಬಿಸಿ ಆಗುತ್ತೆ ಅಷ್ಟೇ ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಈ ಎಲ್ಲ ಐಟಮ್ಗಳನ್ನು ನಾವೀಗ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿ ನಾವು ರುಬ್ಕೊಳ್ಳೋಣ. ಹಾಗೆ ಒಂದು ಮಿಕ್ಸಿ ಬೌಲಿಗೆ ಎಲ್ಲವನ್ನು ನಾನು ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಹಾಗೂ ಉಪ್ಪನ್ನು ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ತೇನೆ. ಪೌಡರ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ. ಇದನ್ನು ನಾನು ಕ್ಲೀನಾಗಿರೋ ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ಇದನ್ನು ಹೆಚ್ಚಾಗಿ ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಾಗಿದೆ.
ಇನ್ನು ಇದನ್ನು ತಯಾರು ಮಾಡ್ತಾ ಇರುವಾಗಲೇ ನಾನು ಪ್ಯಾನ್ ಇಟ್ಟಿದ್ದೆ ಅಲ್ಲ, ಅದು ಬಿಸಿಯಾಗೇ ಇತ್ತಲ್ಲ, ಹಾಗಾಗಿ ಅದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಹುರ್ಕೊಂಡು ಇಟ್ಕೊಂಡಿದ್ದೇನೆ. ಇನ್ನು ನಿಮ್ಮ ಜೊತೆ ಇಲ್ಲಿ ನಾನೊಂದು ಟಿಪ್ ಯಾವುದು ಶೇರ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಒಂದ್ಸಲ ನಾವು ಬಾಣಲೆ ಬಿಸಿ ಮಾಡಿದಾಗ ಈ ಡ್ರೈ ಆಗಿ ಹುರ್ಕೊಳ್ಳುವಂಥ ಎಲ್ಲ ಸಾಮಾನುಗಳನ್ನು ಹುರ್ಕೊಂಡಿಟ್ರೆ ಆವಾಗವಾಗ ನಾವು ಗ್ಯಾಸನ್ನು ಹಚ್ಚೋದು ಮತ್ತು ಬಾಣಲೆ ಬಿಸಿ ಮಾಡೋದು ಈ ಥರದ ಒಂದು ಪ್ರೋಸೆಸನ್ನು ಕಮ್ಮಿ ಮಾಡ್ಬೋದು. ಇದರಿಂದ ಗ್ಯಾಸ್ನ ಉಳಿತಾಯ ಕೂಡ ಆಗ್ತದೆ. ಫ್ರೆಂಡ್ಸ್, ನೀವು ಕೂಡ ಈ ಥರ ಟ್ರಿಕ್ಕನ್ನು ಫಾಲೋ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಹೀಗೆ ಈ ಹುರಿದಿರೋ ಕೊತ್ತಂಬರಿಯನ್ನು ನಾನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೇನೆ. ಆಲ್ಮೋಸ್ಟ್ ಕೆಲವೊಂದು ಕೆಲಸಗಳನ್ನು ಫಿನಿಷ್ ಮಾಡಿ ನಾನಿವಾಗ ಬಾಲ್ಕನಿ ಗಾರ್ಡನಿಗೆ ಬಂದಿದ್ದೇನೆ. ಇಲ್ಲಿ ಒಂದು ಪಾಟ್ ಇತ್ತು, ಅದರಲ್ಲಿ ಯಾವತ್ತಿಂದಲೂ ನಾನು ಪ್ಲ್ಯಾಂಟ್ಸ್ ಹಾಕಬೇಕಂತ ಎಣಿಸಿ ನನಗೆ ಟೈಮೇ ಸಿಗ್ತಿರಲಿಲ್ಲ. ಅಲ್ಲದೆ ನನಗೆ ಈ ಮಣ್ಣಿನ ಹರಿವಾಣ ಇದೆಯಲ್ಲ, ಇದನ್ನು ಖಾಲಿ ಮಾಡಬೇಕಿತ್ತು, ಬೇರೆ ಒಂದು ಪರ್ಪಸ್ಸಿಗೆ ಇದನ್ನು ಯೂಸ್ ಮಾಡಲಿಕ್ಕಿದೆ. ಈ ಪಾಟಿಂಗ್ ಮಿಕ್ಸ್ ನೀವೇನು ನೋಡ್ತಾ ಇದ್ರಿ, ಇದರಲ್ಲಿ ಸ್ವಲ್ಪ ಕೋಕೋಪೀಟ್ ಇದೆ, ಸ್ವಲ್ಪ ಮಣ್ಣು, ಅದು ಅಲ್ಲದೆ ಸ್ವಲ್ಪ ಸ್ಯಾಂಡ್ ಹಾಕಿದ್ದೇನೆ, ಮತ್ತು ಪರ್ಲೈಟ್ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ನಾನು ಈ ಲಿಲಿ ಪ್ಲ್ಯಾಂಟ್ ಇದೆಯಲ್ಲ ಅದನ್ನು ಇವಾಗ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ನನ್ನಲ್ಲಿ ತುಂಬಾ ಪ್ಲ್ಯಾಂಟ್ಸ್ ಇತ್ತು, ಅರೌಂಡ್ 100 ಪ್ಲ್ಯಾಂಟ್ಸನ್ನು ನಾನು ನನ್ನ ಈ ಫ್ಲ್ಯಾಟಲ್ಲಿ ಇಟ್ಕೊಂಡಿದ್ದೆ. ಆದರೆ ನಾನು ಜಾಬಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ನಂಗೆ ತುಂಬಾ ಕಷ್ಟ ಆಯಿತು. ಹಾಗಾಗಿ ಸ್ವಲ್ಪ ಪ್ಲ್ಯಾಂಟ್ಸನ್ನು ನಾನು ನನ್ನ ಫ್ರೆಂಡ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಆದರೂ ನನ್ನ ಬಾಲ್ಕನಿಯಲ್ಲಿ ಸುಮಾರು ಪ್ಲ್ಯಾಂಟ್ಸ್ಗಳಿವೆ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ, ಒಂದು ದಿವಸ ಇದರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇನ್ನು ಇಲ್ಲಿ ನನ್ನ ಹತ್ರ ಇದ್ದಂಥ ಮಾರ್ಬಲ್ ಪೋತೋಸ್ನ ಒಂದು ಕಟಿಂಗನ್ನು ಇದರಲ್ಲಿ ನಾನು ಹಾಕ್ತಾ ಇದ್ದೇನೆ. ಇನ್ನು ಎಲ್ಲವನ್ನು ಸಾರ್ಟ್ ಔಟ್ ಮಾಡಿ ನಾನು ಪ್ಲ್ಯಾಂಟ್ಸನ್ನು ಅದರ ಜಾಗದಲ್ಲಿ ಹ್ಯಾಂಗ್ ಮಾಡ್ಕೊಳ್ತೇನೆ. ಇನ್ನು ಈ ಗಿಡಗಳಿಗೆ ನೀರು ಹಾಕುವಾಗನೂ ನಾವು ತುಂಬಾ ಜಾಗ್ರತೆ ಇರಬೇಕು. ಯಾಕಂತ ಹೇಳಿದರೆ ಪಾಟಲ್ಲಿ ಇರೋ ಕಾರಣ ನಮಗೆ ಗೊತ್ತಾಗೋದಿಲ್ಲ ಎಷ್ಟು ನೀರು ಬೇಕು ಬೇಡ ಅಂಥೇಳಿ. ಹಾಗಾಗಿ ನಾನು ಹೆಚ್ಚಾಗಿ 3 ರಿಂದ 2 ದಿವಸಕ್ಕೊಮ್ಮೆ ಇಲ್ಲಿ ಪ್ಲ್ಯಾಂಟ್ಸಿಗೆ ನೀರು ಹಾಕ್ತೇನೆ. ಇನ್ನು ಮಳೆಗಾಲ ಚಳಿಗಾಲ ಇದ್ದರೆ ನಾನು ಪ್ಲ್ಯಾಂಟ್ಸಿಗೆ ವಾರಕ್ಕೊಮ್ಮೆನೇ ನೀರು ಹಾಕ್ತೇನೆ. ಅಗತ್ಯ ಬಿದ್ದ ಪ್ಲ್ಯಾಂಟ್ಸ್ಗಳಿಗೆ ಮಾತ್ರ ಬೇಕಾದಾಗ ನೀರು ಕೊಡ್ತೇನೆ. ಇದರಿಂದ ನನ್ನ ಪ್ಲ್ಯಾಂಟ್ಸಿಗೆ ಓವರ್ ವಾಟರಿಂಗ್ ಅಂತೂ ನಾನು ಮಾಡೋದಿಲ್ಲ. ಇನ್ನು ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ನನ್ನ ಹಳೆಯ ವಿಡಿಯೋಗಳನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.